ಕಾರ್ಕಳ ಡಿಸೆಂಬರ್ 26ರಿಂದ 28ರವರೆಗೆ ಮಾಳ ಶ್ರೀ ಗುರುಕುಲ ವಿದ್ಯಾವರ್ಧಕ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮ. ಶ್ರೀ ಗುರುಕುಲ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್. ಶ್ರೀ ಗುರುಕುಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮಾಳ ಇದರ ಅಮೃತ ಮಹೋತ್ಸವ ಕಾರ್ಯಕ್ರಮ ಡಿಸೆಂಬರ್ 26ರಿಂದ 28ರವರೆಗೆ ನಡೆಯಲಿದೆ ಎಂದು ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಅಧ್ಯಕ್ಷರಾದ ಡಾ. ಎಂ. ಪ್ರಭಾಕರ್ ಜೋಶಿ ಹೇಳಿದರು. ಅವರು ಬುಧವಾರ ಕಾರ್ಕಳ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಡಿಸೆಂಬರ್ 26 ಶುಕ್ರವಾರದಂದು ಬೆಳಗ್ಗೆ 8 ಗಂಟೆಗೆ ವಾಸ್ತು ಪೂಜೆ ಮತ್ತು ಗಣಹೋಮ, ನೂತನ ತರಗತಿ ಕೊಠಡಿಗಳ ಸಭಾಭವನ ಮತ್ತು ಪ್ರವೇಶದ್ವಾರದ ಉದ್ಘಾಟನೆ, ಬೆಳಗ್ಗೆ 11 ಗಂಟೆಗೆ ಧ್ವಜಾರೋಹಣ ಮತ್ತು ದೀಪ ಪ್ರಜ್ವಲನೆ ನಡೆಯಲಿದೆ. ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಗೋಪಾಲ್ ಶೇರಿಗಾರ್, ಮುಖ್ಯ ಅತಿಥಿಗಳಾಗಿ ಡಾ. ಎಂ. ವೀರಪ್ಪ ಮೊಯ್ಲಿ, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರಕಾರ ಹಾಗೂ ಇತರ ಗಣ್ಯರು ಭಾಗವಹಿಸಲಿದ್ದಾರೆ. ಸಂಜೆ 5ಕ್ಕೆ ಸಾಂಸ್ಕೃತಿಕ ನೃತ್ಯ ವೈಭವ ಕಾರ್ಯಕ್ರಮ, ಜೋಡು ಜೀಟಿಗೆ ಜನಪದ ತುಳು ನಾಟಕ ನಡೆಯಲಿದೆ. ಡಿಸೆಂಬರ್ 27 ಶನಿವಾರದಂದು ಸಭಾ ಕಾರ್ಯಕ್ರಮ ಮತ್ತು ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 5 ಗಂಟೆಗೆ ಸಾಂಸ್ಕೃತಿಕ ವೈವಿಧ್ಯ, ಶಾಲಾ ಮಕ್ಕಳಿಂದ ಭಕ್ತ ಪ್ರಹ್ಲಾದ ಪೌರಾಣಿಕ ನಾಟಕ ನಡೆಯಲಿದೆ. ರಾತ್ರಿ 7 ಗಂಟೆಗೆ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಮಾಜಿ ಸಚಿವರು, ಕಾರ್ಕಳ ಶಾಸಕರ ವಿ. ಸುನಿಲ್ ಕುಮಾರ್ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಇತರ ಗಣ್ಯರು ಭಾಗವಹಿಸಲಿದ್ದಾರೆ. ರಾತ್ರಿ 9 ಗಂಟೆಗೆ ಸದ್ಭಾವನಾ ಮಹಿಳಾ ಯಕ್ಷಗಾನ ಮಂಡಳಿ ಬೆಂಗಳೂರು ಇವರಿಂದ ಮಹಿಷ ಮರ್ದಿನಿ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ಡಿಸೆಂಬರ್ 28 ಆದಿತ್ಯವಾರ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಲಿದ್ದು, ಸಭಾಧ್ಯಕ್ಷತೆಯನ್ನು ರಾಮಕೃಷ್ಣ ಮಠ ಬೆಂಗಳೂರು ಇದರ ಅಧ್ಯಕ್ಷರಾದ ಸ್ವಾಮಿ ಚಿತ್ತಕಾನಂದಾಜಿ ವಹಿಸಲಿದ್ದಾರೆ. ಬಳಿಕ ಶಾಲಾ ಹಳೆ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ರಾತ್ರಿ 7 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಸಭಾಧ್ಯಕ್ಷತೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾ. ಡಿ. ವೀರೇಂದ್ರ ಹೆಗ್ಡೆ, ಮುಖ್ಯ ಅತಿಥಿಗಳಾಗಿ ಆಳ್ವಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾ. ಮೋಹನ್ ಅಳ್ವ ಹಾಗೂ ಇತರ ಗಣ್ಯರು ಭಾಗವಹಿಸಲಿದ್ದಾರೆ. ರಾತ್ರಿ 9ರಿಂದ ಸಂಗೀತ ರಸಮಂಜರಿ, ರಾತ್ರಿ 10:30ರಿಂದ ಗುರುಕುಲ ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಬಾಕಿಲ್ ದೆಪ್ಪುಲೆ ತುಳು ನಾಟಕ ಪ್ರದರ್ಶನಗೊಳ್ಳಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಗುರುಕುಲ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಗಜಾನನ ಮರಾಠೆ, ಅಮೃತ ಮಹೋತ್ಸವ ಸಮಿತಿಯ ಗೌರವ ಅಧ್ಯಕ್ಷ ನಾಗಭೂಷಣ ಜೋಶಿ, ಗುರುಕುಲ ಶಾಲೆಯ ಸಂಚಾಲಕ ಸುಧಾಕರ ಡೋಂಗ್ರೆ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ನಾಗಭೂಷಣ್ ಮರಾಠೆ, ಮುಖ್ಯ ಶಿಕ್ಷಕಿ ಪೂರ್ಣಿಮಾ ಶೆಣೈ ಉಪಸ್ಥಿತರಿದ್ದರು. ವರದಿ ಅರುಣ್ ಭಟ್, ಕಾರ್ಕಳ. ಹಾಗೆ ಮಾಳ ಗುರುಕುಲ ಪ್ರಾಥಮಿಕ ಶಾಲೆ ನಮ್ಮ ಪ್ರದೇಶದ ಒನ್ ಆಫ್ ದಿ ಹಿಸ್ಟಾರಿಕಲ್ ಸ್ಕೂಲ್ಸ್. ಒಂದು ಕಾಲದಲ್ಲಿ ತುಂಬ ಹಿಂದುಳಿದ ಪ್ರದೇಶ. ನಮ್ಮಲ್ಲಿ ಡಾಮರ್ ರೋಡನ್ನು ನಾವು ನೋಡಿದ್ದೆ 70ನೇ ಇಸ್ವಿಯಲ್ಲಿ. ಮೇಲೆ ನೋಡುವಾಗ ಆಶ್ಚರ್ಯಪಟ್ಟ ಊರಿದು. ಅಲ್ಲಿಯ ಶಾಲೆ, ಎಲ್ಲ ಕಡೆ ಶಾಲೆಗಳನ್ನು ನಡೆಸೋದು ಕಷ್ಟವೇ, ಅನುದಾನಿತ ಶಾಲೆಗಳು ಮತ್ತು ಕಷ್ಟ. ಆದರೆ ನಮ್ಮಂಥ ಪ್ರದೇಶಗಳು ತುಂಬ ಇವೆ ನಮ್ಮ ನಾಡಿನಲ್ಲಿ, ಎಸ್ಪೆಷಲಿ ಮಲೆನಾಡು, ಫಾರೆಸ್ಟ್ ಏರಿಯಾಸ್, ಟ್ರೈಬಲ್ ಏರಿಯಾಸ್. ಅಂತ ಒಂದು ಶಾಲೆ 75 ವರ್ಷಗಳನ್ನು ದಾಟಿ ಬರ್ತಾ ಇರೋದು ಮತ್ತು ಈಗಿನ ಶೈಕ್ಷಣಿಕ ಸನ್ನಿವೇಶದಲ್ಲಿ ಅದು ಜೀವಂತವಾಗಿ ವೈಬ್ರೇಟಿಂಗ್ ಆಗಿ ನಡೀತಾ ಇರೋದು ವಿಶೇಷವೇ. ಅಮೃತ ಮಹೋತ್ಸವ 75 ವರ್ಷ, 1951 ಆಯಿತು. 75 ವರ್ಷ. ಇದರ ವಿವರಗಳೆಲ್ಲ ಇಲ್ಲಿದೆ. ಇದರ ಭಾಗ 3 ಭಾಗ. ಇದು ಒಂದು ಫೆಸ್ಟಿವಲ್, ಒಂದು ಹಬ್ಬ ಆಚರಿಸಬೇಕು, ಹಳ್ಳಿಯಲ್ಲೊಂದು ವಾತಾವರಣ ನಿರ್ಮಾಣ ಮಾಡಬೇಕು. ಸಹಜವಾಗಿ ಊರೆಲ್ಲ ಅದನ್ನು ಬಯಸ್ತದೆ ಮತ್ತು ಪಾಲಕ ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳಿಂದ ನಮ್ಮ ನಿರೀಕ್ಷೆಗೆ ಮೀರಿದ ಉತ್ಸಾಹದ ಪ್ರತಿಕ್ರಿಯೆ ಬಂದಿದೆ. ಎರಡನೇದು, ಈ ಅಮೃತ ಮಹೋತ್ಸವವನ್ನು ಅಡಿಪಾಯವಾಗಿಟ್ಟುಕೊಂಡು ಶಾಲೆಯ ಸಬಲೀಕರಣ, ಗುರುಕುಲ ಸಂರಕ್ಷಣೆ, ಸಂವರ್ಧನೆ, ವಿಸ್ತರಣೆ 3 ನೆಲೆಗಳಲ್ಲಿ ಆಗಬೇಕು. ಸಾಧ್ಯ ಆದರೆ ಮುಂದೆ ಹೈಸ್ಕೂಲ್ ಕೂಡ ಮಾಡುವ ಯೋಚನೆ ಇದೆ. ತುಂಬ ಚಾಲೆಂಜಸ್ ಇದೆ, ತುಂಬ ಪಂಥಾಹ್ವಾನಗಳಿದೆ ಇಲ್ಲಿ. ನಿಮಗೆ ಗೊತ್ತಿರುವ ಹಾಗೆ ಒಂದು 2-3 ಚಾರಿತ್ರಿಕ ವಿಷಯಗಳನ್ನು ನಾನು ಹೇಳ್ತೇನೆ. ನಂಬರ್ 1, ರಾಜ್ಯದಲ್ಲಿ ಕನ್ನಡವನ್ನು ಉಳಿಸಲಿಕ್ಕೆ ದೊಡ್ಡ ದೊಡ್ಡ ಯೋಜನೆಗಳು, ರಥಗಳನ್ನು ಓಡಿಸುವುದು ಹಾಗೆಲ್ಲ ಬೇಡ. ಸಿಂಪಲ್, ಹೈಸ್ಕೂಲ್ ಮತ್ತು ಎಲಿಮೆಂಟರಿ ಶಾಲೆಗೆ ಕನ್ನಡ ಮಾಸ್ಟರನ್ನು ಕೊಡಿ, ಅಧ್ಯಾಪಕರನ್ನು ಕೊಡಿ, ಕನ್ನಡ ಉಳಿಸಿ. ಇಲ್ಲಿ ಏನಾಗಿದೆ, ಅನುದಾನಿತ ಶಾಲೆಗಳು ಸ್ಥಾಪಿತವಾದ ಬ್ಯಾಕ್ಗ್ರೌಂಡ್ ಹಿಸ್ಟಾರಿಕಲ್ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನಾನು.
ನಮ್ಮ ದೇಶದ ಇಡೀ ದೇಶದಲ್ಲಿ ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ, ಅದರಲ್ಲಿಯೂ ಕಾಸರಗೋಡು ಸಹಿತ ಈ ಪ್ರದೇಶದ ಬೈಂದೂರಿಂದ ಹೊಸದುರ್ಗದವರೆಗಿನ ಪ್ರದೇಶದಲ್ಲಿ ಪ್ರಾಥಮಿಕ ಮತ್ತು ಹೈಸ್ಕೂಲ್ ವಿಭಾಗದಲ್ಲಿ ಅನುದಾನಿತ ಶಾಲೆಗಳು ಕೊಟ್ಟ ಕೊಡುಗೆ ಅಸಾಧಾರಣವಾದ. ಮಹಾವಿದ್ವಾಂಸರು, ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಅನುದಾನಿತ ಏಡೆಡ್ ಶಾಲೆಗಳಿಂದ ಬಂದವರು. ಶಾಲೆಯನ್ನು ಮಾಡುವಾಗ ಸರ್ಕಾರಕ್ಕೂ ಸಮಿತಿಗೂ ಇದ್ದಂತಹ ಒಂದು ಒಪ್ಪಂದ ಏನಂದ್ರೆ ಪ್ರಾಮಿಸ್, ಎಲ್ಲ ಕಡೆ ಸರ್ಕಾರಕ್ಕೆ ಶಾಲೆ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಮಾಡಿ, ಅದು ಪ್ಯಾರಲಲ್ ವರ್ಕ್, ನಮ್ಮದೇ ಕೆಲಸ ನೀವು ಮಾಡ್ತಾ ಇದ್ದೀರಿ, ನಾವು ಅದಕ್ಕೆ ಬಿಲ್ಡಿಂಗು ಮಾಸ್ಟರ್ಗಳನ್ನು ಕೊಡುತ್ತೇವೆ. ಸ್ವತಂತ್ರ ಭಾರತ ಸರ್ಕಾರ ಬಂದ ಮೇಲೆ ಒಂದು ರೀತಿಯ ಪ್ಯಾರಿಟಿ ಸರ್ಕಾರಿ ಶಾಲೆಗಳಿಗೂ ನಮ್ಮ ಅನುದಾನಿತಕ್ಕೂ ಕೊಟ್ಟರೆ. ಹೇಗಂದ್ರೆ ಅನುದಾನ ಮಾಸ್ಟರ್ಗಳಿಗೆ ಸಂಬಳವನ್ನು ನೇರ ಕೊಡುವುದಿಲ್ಲ, ಅದು ಎಕ್ಸ್ಪ್ಲಾಂಟೇಷನ್ ಆಯಿತು. ಆಡಳಿತ ಮಂಡಳಿಗಳು ಹಣ ಪಡ್ಕೊಂಡು ಕಡಿಮೆ ಕೊಡುವುದಿಲ್ಲ ಆಯಿತು. ಅದಕ್ಕೆ ಅಕೌಂಟ್ಗೆ ನೇರ ನಾವು ಕೊಡ್ತೇವೆ. ಆಮೇಲೆ ಮೇಂಟೆನೆನ್ಸ್ ಗ್ರಾಂಟು, ಇತರ ಗ್ರಾಂಟ್ಗಳು ನಿಧಾನವಾಗಿ ಬೇರೆ ಬೇರೆ ಕಾಲಗಳಲ್ಲಿ ಎಲ್ಲಾ ಪಕ್ಷಗಳಿಗೆ ಸೇರಿದ ಎಲ್ಲಾ ಸರ್ಕಾರಗಳು ಕೂಡ ಇದನ್ನು ಕಟ್ ಡೌನ್ ಮಾಡ್ತಾ ಬಂದಿವೆ. ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳ್ತಾ ಇದ್ದೇನೆ, ಹೈಲೈಟ್ ಪಾಯಿಂಟ್ ಅಲ್ಲ ಇದು ಇದ್ದದ್ದೇ. ಕಳೆದ 20 ವರ್ಷಗಳಿಂದ ನಮ್ಮಲ್ಲಿ 7 ಪೋಸ್ಟ್ ಇತ್ತು, ಅನುದಾನಿತ ಪೋಸ್ಟ್ 23. ಈಗ ಎಷ್ಟು? 5 ಪೋಸ್ಟ್ ಬಹುಶಃ ಸ್ಟ್ರೆಂತ್ ಪ್ರಕಾರವೂ ಇರಬೇಕು, 6 ಇರಬೇಕು. ಆದರೆ ಒಂದು ಕೂಡ ಅನುದಾನಿತ ಅಲ್ಲ, ಸಂಪೂರ್ಣ ಆಡಳಿತ ಮಂಡಳಿ ಕೊಡಬೇಕು. ಎಷ್ಟು ಕಾಲ ನಡೆಸಲಿಕ್ಕೆ ಸಾಧ್ಯ ಎಂಬ ಪ್ರಶ್ನೆ ಇದೆ. ಅಲ್ಲದೆ ನಮಗೆ ಸ್ಕೂಲ್ ಏರಿಯಾ ರೆಸ್ಟ್ರಿಕ್ಷನ್ ನಮ್ಮ ದೇಶದಲ್ಲಿ ಇಲ್ಲದಿರುವುದರಿಂದ, ಕೆಲವು ದೇಶಗಳಲ್ಲಿ ಇದೆ, ಒಂದು ಏರಿಯಾದಲ್ಲಿದ್ದ ಮಕ್ಕಳು ಅದು ಆ ಶಾಲೆಗೆ ಹೋಗ್ಬೇಕು. ನಮ್ಮಲ್ಲಿ ಹಾಗಲ್ಲ, ಬೇರೆ ಕಡೆಯಿಂದ ನಮ್ಮ ಶಾಲೆಯ ಕಂಪೌಂಡ್ ಹತ್ತಿರದಿಂದ ಮಕ್ಕಳನ್ನು ಇಂಗ್ಲಿಷ್ ಶಾಲೆಗಾಗಿ ಕರ್ಕೊಂಡು, ಇಂಗ್ಲಿಷ್ ಶಾಲೆ ಹೇಗೆ ಇದ್ದರೂ ಕೂಡ ಅದಕ್ಕೆ ಜನರು ದುಡ್ಡು ಕೊಟ್ಟು ಮಕ್ಕಳನ್ನು ಕಳಿಸ್ತಾರೆ. ನಮ್ಮಲ್ಲಿ ಧರ್ಮಾರ್ಥ ಶಿಕ್ಷಣ ಆದರೂ ಕೂಡ ಟ್ರಾನ್ಸ್ಪೋರ್ಟ್ ಮತ್ತು ಊಟ ಎಲ್ಲ ಅಪೇಕ್ಷಿಸ್ತಾರೆ. ಇದು ವಾಸ್ತವಿಕತೆ. ನಾನು ಪೇರೆಂಟ್ಸ್ ಇದ್ದ ತಪ್ಪು ಹೇಳುವುದಿಲ್ಲ. ಇಂಗ್ಲಿಷ್ ಮೀಡಿಯಂ ಏನೋ ಒಂದು ಇನ್ಶೂರೆನ್ಸ್ ಆಗಿದೆ ಜನರಿಗೆ. ಇಂಗ್ಲಿಷ್ ಮೀಡಿಯಂ ಹೋದ ಕೂಡಲೇ ಉದ್ಯೋಗ ಸಿಗ್ತದೆ, ಭವಿಷ್ಯ ಸಿಗ್ತಾ ಇದೆ. ಅದು ಸುಳ್ಳು ಆಗಿದೆ. ಈಗ ಈ ಸನ್ನಿವೇಶದಲ್ಲಿ ಈ ಪ್ರದೇಶದ ಕೊನೆಯ ಗ್ರಾಮದ ಕೊನೆಯ ಪ್ಲೇಸ್ ಗುರುಕುಲ ಇರುವುದು, ಲಾಸ್ಟ್ ವಿಲೇಜ್ ಇನ್ ದ ಡಿಸ್ಟ್ರಿಕ್ಟ್, ಅಲ್ಲಿ ಕಾಡು. ಒಂದು ಕಾಲದಲ್ಲಿ ನಕ್ಸಲ್ ಎಫೆಕ್ಟೆಡ್ ಏರಿಯಾ ಅದು, ಈಗ ಅಲ್ಲ, ಇದು ರಿಲೀಫ್ ಆಗಿದೆ. ಅಲ್ಲಿ ಒಂದು ಶಾಲೆ ಉಳಿಸಿ ಬೆಳೆಸಬೇಕಾದ್ರೆ ಎಷ್ಟು ದೊಡ್ಡ ಚಾಲೆಂಜ್ ಇದೆ ಆಲೋಚನೆ ಮಾಡಿ. ಈಗ ನಾವು ಫೆಸ್ಟಿವಲ್ ಮಾಡ್ತೇವೆ ನಾಡ್ದು, ಅದು ಬೇಕು ಕೂಡ. ಪ್ರತಿಭೆಗಳಿಗೆ ಅವಕಾಶ, ಹಳೆ ವಿದ್ಯಾರ್ಥಿಗಳಿಗೆ ಅವಕಾಶ, ಗ್ರಾಮೀಣರಿಗೆ ಅವಕಾಶ, ನಮ್ಮನ್ನು ಪ್ರೀತಿಸುವ, ನಮ್ಮ ಮೇಲೆ ಅಭಿಮಾನ ಇರುವವರಿಗೆ ಆಗಮಿಸಿ ನಮ್ಮೊಂದಿಗೆ ಭಾಗವಹಿಸುವ ಸಂದರ್ಭ ಇದು ಒಂದು. ಆದರೆ ಇದಕ್ಕಿಂತ ಮೋರ್ ಇಂಪಾರ್ಟೆಂಟ್ ಬಿಲ್ಡಿಂಗು, ಗ್ರೌಂಡು, ಕ್ಯಾಂಪಸ್ ಸ್ಟ್ರೆಂಥನ್ ಮಾಡಬೇಕು, ದೊಡ್ಡದು ಮಾಡಬೇಕು. ದೊಡ್ಡದು ಅಂದರೆ ಮಕ್ಕಳು ಹೆಚ್ಚಾಗ್ತಾರೆ ಅಂತಲ್ಲ, ಇರೋ ಮಕ್ಕಳಿಗೆ ವ್ಯವಸ್ಥೆ ಬೇಕಲ್ಲ. ಸ್ಮಾರ್ಟ್ ಸ್ಕೂಲ್, ಈಗ ಶಾಲೆಯ ಕಲ್ಪನೆ ಬೇರೆ ಆಗಿದೆ. ಕಂಪ್ಯೂಟರೈಸೇಷನ್ ಬೇಕು, ಎಕ್ವಿಪ್ಮೆಂಟ್ ಬೇಕು, ಇಲ್ಲಿ ಒಂದು ಊಟದ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಯಾವುದು? ಅಕ್ಷರ ದಾಸೋಹದ ಒಂದು ಕೊಡುಗೆ. ಉಳಿದಂತೆ ನಾವು ಮಾಡಬೇಕು. ಸಾಮಾನ್ಯ ನಮ್ಮ ಅಂದಾಜು, ನಮ್ಮ ಶಾಲೆ, ನಮ್ಮಲ್ಲಿ ಹುಟ್ಟಿದ ಶಾಲೆ ನಮ್ಮ ಕಾಲದಲ್ಲಿ ಆದರೂ ಬದುಕಿ ಉಳಿಬೇಕಲ್ಲ. 20-25 ವರ್ಷ ಶಾಲೆಯನ್ನು ಬದುಕಿಸಬೇಕಾದ್ರೆ ಮಿನಿಮಮ್ ಒಂದು 3 ಕೋಟಿಯ ಕೋರ್ ಫಂಡ್ ಅದರ ಬಡ್ಡಿಯಿಂದಲೇ ನಡೆಸಬೇಕು. ಸರ್ಕಾರಿ ಧೋರಣೆ ಸದ್ಯಕ್ಕೆ ಬದಲಾಗುವ ಲಕ್ಷಣ ಇಲ್ಲ. ಆದರೆ ಅನುದಾನಿತ ಶಾಲೆಗಳಿಗೂ ಕೂಡ ಕೆಲವು ಅಧ್ಯಾಪಕರನ್ನು ಕೊಡುವುದನ್ನು ಈಗಿನ ಪ್ರಾಥಮಿಕ ಶಿಕ್ಷಣ ಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ತುಂಬಾ ಆಶಾದಾಯಕವಾದ, ಗಾತ್ರ ತುಂಬಾ ಸಣ್ಣದು, ರಾಜ್ಯಕ್ಕೆ ಆಗುವಾಗ ಅದು ಆ ಸಂಖ್ಯೆ ಅಲ್ಲ. ಆದರೆ ಬಿಗಿನಿಂಗ್ ಹ್ಯಾಸ್ ಬಿನ್ ಮೇಡ್, ಆರಂಭ ಆಗಿದೆ. ಇದು ಸ್ಥೂಲವಾದ ಬ್ಯಾಕ್ಗ್ರೌಂಡ್ ಮತ್ತು ಇದು ನಾನು ಹೇಳಿದ್ದು ಅನೇಕ ಶಾಲೆಗಳಿಗೆ ಅನ್ವಯವಾಗುವ ವಿಷಯ. ಒಳ್ಳೆ ವ್ಯವಸ್ಥೆ ಕೊಟ್ಟರೆ ಕನ್ನಡ ಎಲಿಮೆಂಟರಿ ಶಾಲೆಗೆ ಮಕ್ಕಳು ಬರ್ತಾರೆ ಅನ್ನೋದಕ್ಕೆ ಆಳ್ವಾಸಿನ ಉದಾಹರಣೆ ಇದೆ. ಕೇಳಿ ಆಶ್ಚರ್ಯ ಆಯಿತು. 120-150 ಸೀಟಿಗೆ 20,000 ಅಪ್ಲಿಕೇಶನ್. ಕನ್ನಡ ಶಾಲೆಗೆ ನಂಬ್ತೀರ ನೀವು? ಇಂಗ್ಲಿಷ್ ಶಾಲೆಗಳಿಗೆ ಕಾಂಪಿಟಿಷನ್ ಇರುವುದು ಇದ್ದದ್ದೇ. ಕನ್ನಡ ಶಾಲೆಗೆ ಈಗ ಮಕ್ಕಳನ್ನು ಕರ್ಕೊಂಡು ಬರುದು ನಾವು, ಬನ್ನಿ ಅಂತ. ಆಳ್ವಾಸು ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅವರು IAS ಕೋರ್ಸ್ ಎಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಅಂದರೆ ನಾನು ಹೇಳಿಕ್ಕೆ ಹೊರಟದ್ದು ಏನಂದ್ರೆ, ಒಂದು ದೊಡ್ಡ ಉದಾಹರಣೆ ನಮ್ಮ ಮುಂದೆ ಇದೆ, ಕನ್ನಡ ಶಾಲೆಗಳನ್ನು ಉಳಿಸುವುದು. ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಇಂಥ ಉದಾಹರಣೆಗಳಿದೆ.
ನಮಗೆ ಆ ಪ್ರಮಾಣದ ಸಂಪನ್ಮೂಲ ಇಲ್ಲ. ಎರಡನೇದು, ವಿತ್ ಡ್ಯೂ ರೆಸ್ಪೆಕ್ಟ್ ಫಾರ್ ಆಲ್ ವಿಲೇಜರ್ಸ್ ಅಂಡ್ ಆಲ್ ಓಲ್ಡ್ ಸ್ಟೂಡೆಂಟ್ಸ್, ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ಮತ್ತು ಗ್ರಾಮೀಣರಲ್ಲಿ ಅಂತ ದೊಡ್ಡ ಶ್ರೀಮಂತರ ಉದ್ಯಮಿಗಳು ಕಡಿಮೆ. ಹಳೆ ವಿದ್ಯಾರ್ಥಿಗಳು, ಉದ್ಯಮಿಗಳು ಮತ್ತು ಲೋಕಲ್ ರಿಚ್ನೆಸ್ನಿಂದ ಬೆಳೆಯುವುದು ಪ್ರೈವೇಟ್ ಶಾಲೆಗಳು. ಈಗ ನೀವು ನಮ್ಮ ನಾಡಿನ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ ನೋಡಿದರೆ ಓಲ್ಡ್ ಸ್ಟೂಡೆಂಟ್ಸ್ ದೊಡ್ಡ ಅಸೆಟ್. ಆದರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಈಗ ಆವಾಗ ಎಷ್ಟೋ ಕೊಟ್ಟಿದ್ದಾರೆ. ನಾವು ದಿನಕ್ಕೊಂದು ಇದು ಅಂತ ಮಾಡಿದ್ದೇವೆ, ದಿನಕ್ಕೊಂದು ಪ್ರಾಯೋಜನೆ, ಟೋಟಲ್ ಎಕ್ಸ್ಪೆನ್ಸ್ ಲೆಕ್ಕ ಹಾಕಿ ದಿನಕ್ಕೆ ಅದು ಎಷ್ಟು 5,000 ಕೊಟ್ಟರೆ ಸಂಬಳ ಅದೆಲ್ಲ ಬರ್ತದೆ. ಆ ಥರ ಡೇ ಸ್ಪಾನ್ಸರ್ಶಿಪ್. ಆದರೆ ಅದು ಆಗಾಗ ಕೇಳಬೇಕು. ಈ ವರ್ಷ ಕೊಟ್ಟವರು ಏನು 10 ವರ್ಷ ಕೊಟ್ಟಾರು ಅಂತಿಲ್ಲ, 16 ವರ್ಷಗಳಿಂದ ಕೊಟ್ಟವರು ಇದ್ದಾರೆ. ಸೊ ವಿ ನೀಡ್ ಎ ಫಂಡ್. ಬ್ಯಾಂಕ್ ಇಂಟ್ರೆಸ್ಟ್ ಹ್ಯಾವ್ ಗಾನ್ ಡೌನ್. ಬ್ಯಾಂಕುಗಳ ಬಡ್ಡಿ ಮೊದಲನಾಗೆ ಆಕರ್ಷಕವಾಗಿಲ್ಲ. ಇವತ್ತು ನೀವು 1 ಕೋಟಿ ಒಟ್ಟು ಮಾಡಿದ್ರೆ ವರ್ಷಕ್ಕೆ 6-7 ಲಕ್ಷ ರೂಪಾಯಿ ಬಡ್ಡಿ ಬರ್ಬೋದು. ಒಂದು ಅಧ್ಯಾಪಕನ ಸಂಬಳವೇ ಮಿನಿಮಮ್ ರೆಸ್ಪೆಕ್ಟಬಲ್ ಸ್ಯಾಲರಿ ಕೊಡಬೇಕಾದ್ರೆ ಒಂದು 6-7 ಅಧ್ಯಾಪಕರಿಗೆ ಲಕ್ಷಾಂತರ ರೂಪಾಯಿ ಬೇಕು. ಈಗ ನಮ್ಮಲ್ಲಿ ನಿಜವಾಗ ಅಧ್ಯಾಪಕರೆಲ್ಲ ಹೇಗಿದ್ದಾರೆ ಅಂದರೆ, ಅವರು ಮಾಡುವ ಸೇವೆ ವಾಟ್ ವಿ ಪೇ ಇಸ್ ಲೆಸ್ ದೆನ್. ಅಧ್ಯಾಪಕತ್ವದ ಗೌರವ, ಮಕ್ಕಳ ಮೇಲೆ ಪ್ರೀತಿ, ಊರಲ್ಲಿ ಒಂದು ಉದ್ಯೋಗ, ಎಲ್ಲ ಕಾರಣಗಳಿಂದ ಬಂದಿದ್ದಾರೆ. ಸೊ ನಮ್ಮ ಶಾಲೆಯಲ್ಲಿ ಈಗ ಚೆನ್ನಾಗಿಯೇ ಇದೆ ಮತ್ತು ಒಳ್ಳೆಯ ಹೆಸರು ಇದೆ, ಸಾಂಸ್ಕೃತಿಕತೆಯೂ ಇದೆ ನಮ್ಮ ಶಾಲೆಯ ಇದರಲ್ಲಿ, ಶ್ಲೋಕ ಪಠಣ, ಭಜನೆ ಇತ್ಯಾದಿಗಳು. ಆದರೂ ದರ್ ಇಸ್ ನೀಡ್ ಫಾರ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಅದನ್ನು ಮಾಡಬೇಕು ಅಂತ ಇದ್ದೇವೆ. ನಾಡ್ದು 26, 27, 28 3 ದಿನ ನಮ್ಮ ಅಮೃತ ಮಹೋತ್ಸವ ನಡೀತದೆ. ದಯವಿಟ್ಟು ಎಲ್ಲ ಬನ್ನಿ, ಕವರೇಜ್ ಕೊಡಿ, ಇದರ ಪ್ರೀ ಕವರೇಜ್ ಕೊಡಿ. ಪ್ರಾಥಮಿಕ ಶಾಲೆ, ಮುಖ್ಯವಾಗಿ ಕನ್ನಡ ಮಾಧ್ಯಮ ಶಾಲೆ ಉಳಿಸುವಲ್ಲಿ ಪತ್ರಕರ್ತರ ಸಹಕಾರವನ್ನು ನಾವು ಕೇಳ್ತೇವೆ. ಬನ್ನಿ, ಭಾಗವಹಿಸಿ. ಬಂದಾಗ ಅಗತ್ಯ ಇದ್ದದನ್ನು ಹೇಳಿ. ನಮ್ದು ಹಳ್ಳಿಯ ಆತಿಥ್ಯ, ಅಲ್ಲಿ ಫೆಸ್ಟಿವಲ್ ಮಾಡೋದು ಕೂಡ ನಾಟ್ ಈಸಿ, ಸುಲಭ ಇಲ್ಲ. ತುಂಬ ಹುಡುಗರು, ತುಂಬ ಟೀಮ್ನವರಿದ್ದಾರೆ. ನಾನು ಮುಖ್ಯ ಅಧ್ಯಕ್ಷ ಅಂದರೆ ನಾನು ಮಂಗಳೂರಿನ ಧರ್ಮಾರ್ಥ ಮಾರ್ಗದರ್ಶಕ ಸಲಹೆಗಾರ, ಏನು ಪ್ರಯೋಜನ ಇಲ್ಲ. ಕೆಲಸ ಮಾಡೋದೆಲ್ಲ ಇವತ್ತು. ನಾನು ಅಲಂಕಾರ ಅಧ್ಯಕ್ಷ, ನನಗೆ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಸಮಿತಿಯವರು, ವಿಶೇಷವಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಸ್ವತಃ ದೊಡ್ಡ ದಾನವನ್ನು ಕೊಟ್ಟವರು ಶಾಲೆಗೆ, ನಾಗಭೂಷಣ್ ಜೋಶಿಯವರು. ಹಾಗೆ ಸಂಚಾಲಕರಾಗಿ ಮೂಡುಬಿದಿರೆಯಲ್ಲಿ ಆಲ್ರೆಡಿ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿರುವ ಗಜಾನನ ಮರಾಠೆಯವರು, ನಮ್ಮ ಹೆಡ್ ಮಿಸ್ಟ್ರೆಸ್ಸು. ಹಾಗೆ ಸುಧಾಕರ್ ಡೋಂಗರೆಯವರು, ರತ್ನಾಕರ ಮರಾಠೆಯವರು, ಇವರೆಲ್ಲ ಲೀಡ್ ತೆಕ್ಕೊಂಡಿದ್ದಾರೆ. ಅಮೃತ ಮಹೋತ್ಸವ ಯಶಸ್ವಿ ಆಗಬೇಕು, ಅಮೃತ ಯೋಜನೆ ಕೂಡ ಯಶಸ್ವಿ ಆಗಬೇಕು.